ನಮಸ್ಕಾರ. ವಿರೋಧ ಪಕ್ಷದವರು ಹಚ್ಚಬೇಕಾಗಿದ್ದ ಬೆಂಕಿಯನ್ನ ನಾನು ಹಚ್ಚಿಬಿಟ್ಟು ಬಿಡುತ್ತಿದ್ದೇನೆ. ನೀವು ಕೇಳಿ ಬಿಡಬೇಕು, ನಾನು ಹೇಳಿವಂತನಾಗುತ್ತೇನೆ. ಕರ್ನಾಟಕದಲ್ಲಿ ತಮ್ಮದೇ ಸಮುದಾಯಕ್ಕೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಮೋಸ ಮಾಡುತ್ತಿರುವ ನಾಯಕರು ಯಾರು ಎಂದರೆ ಪರಮೇಶ್ವಣ್ಣ, ಡಾಕ್ಟರ್ ಜಿ ಪರಮೇಶಣ್ಣ, ಮಲ್ಲಿಕಾರ್ಜುನ ಖರ್ಗೆ ಅಣ್ಣ. ಮನಸ್ಸು ಮಾಡಿದ್ದರೆ ಡಾಕ್ಟರ್ ಜಿ ಪರಮೇಶ್ವರರವರು 2013ರಲ್ಲೇ ಮುಖ್ಯಮಂತ್ರಿಯಾಗಿ ಬಿಡಬೇಕಾಗಿತ್ತು. ಮೋಸದಿಂದ ಕುತಂತ್ರದಿಂದ ಸೋತು ಬಿಟ್ಟು ಹೋದ್ರೆ ಹೋಗ್ಲಿ, ಆಮೇಲೆ ಮತ್ತೊಮ್ಮೆ ಗೆದ್ದಾಗಲಾದರೂ ಮುಖ್ಯಮಂತ್ರಿ ಪಟ್ಟಕ್ಕೆ ಹಠ ಹಿಡಿದು ಬಿಡಬೇಕಾಗಿತ್ತು. ಆದರೆ ನೀನು ಶಾಂತ ಸ್ವಭಾವದ ವ್ಯಕ್ತಿ, ಮುಖ್ಯಮಂತ್ರಿ ಪಟ್ಟವನ್ನೇ ಕೇಳಲೇ ಇಲ್ಲ. ಕೇಳಿದರೂ ಕೊಟ್ಟರೆ ಮಾಡುತ್ತೇನೆ ಎಂದು ಬಿಟ್ಟಿದ್ದೀರಿ. ಮುಖ್ಯಮಂತ್ರಿ ಪಟ್ಟವನ್ನು ಪರಮೇಶ್ವರರವರೇ ಯಾರೂ ಕೊಡುವುದಿಲ್ಲ. ಕೈ ಹಾಕಿ ಕಿತ್ತುಕೊಳ್ಳಬೇಕು. ಅದನ್ನು ನೀನು DK ಸಾಹೇಬರನ್ನು ನೋಡಿ ಕಲಿತುಕೊಳ್ಳಬೇಕು. ಮಾಡಿದ ಕೂಲಿಗಾಗಿ ಮುಖ್ಯಮಂತ್ರಿ ಪಟ್ಟವನ್ನೇ ಕಿತ್ತುಕೊಂಡು ಬಿಟ್ಟರು. ಎಷ್ಟು ವರ್ಷದಿಂದ ದುಡಿದರೂ ನೀನು ಒಂದು ದಿನವೂ ನನಗೆ ಮುಖ್ಯಮಂತ್ರಿ ಪಟ್ಟ ಬೇಕು ಎಂದು ಕೇಳಲೇ ಇಲ್ಲ. ಟಗರು ಸಿದ್ದರಾಮಯ್ಯನವರ ಕೈಯಲ್ಲಿ 120ಕ್ಕೂ ಹೆಚ್ಚು ಶಾಸಕರ ಜುಟ್ಟು ಇದ್ದರೂ ಕೂಡ DK ಪಟ್ಟು ಹಿಡಿದು ಮುಖ್ಯಮಂತ್ರಿ ಪಟ್ಟವನ್ನು ತೆಗೆದುಕೊಂಡು ಬಿಟ್ಟರು. ಕಾರಣ ಕೇಂದ್ರಕ್ಕೆ ಹೋಗಿ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿಯವರ ಜುಟ್ಟು ಅಲ್ಲಾಡಿಸಿ ಮುಖ್ಯಮಂತ್ರಿ ಪಟ್ಟವನ್ನು ಕಿತ್ತುಕೊಂಡು ಬಿಟ್ಟರು. ಇನ್ನಾದರೂ ಟ್ರೈನಿಂಗ್ ತಗೊಂಡು ದಲಿತರಿಗೆ ನ್ಯಾಯ ಕೊಡಿಸು ಪರಮೇಶಣ್ಣ. ಇತಿಹಾಸದಲ್ಲಿ 26ನೇ ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಎಂದು ಬರಿಸಬೇಕಣ್ಣ. ಮಲ್ಲಿಕಾರ್ಜುನ್ ಸಾಹೇಬ್ರವರೇ, ನೀವು ಅಷ್ಟೇ. ತಲೆ ಅಲ್ಲಾಡಿಸಿದರೆ ಮುಖ್ಯಮಂತ್ರಿ ಆಗೋದಿಲ್ಲ. ತಲೆಯನ್ನು ಒಮ್ಮೊಮ್ಮೆ ಹಿಡಿಯಬೇಕಾಗುತ್ತದೆ. ನಿಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿಸುವುದಕ್ಕಾದರೂ ಸರಿ.